ಲಾಸ್ಟ್ ವಾಕ್ಯ ಮುಕ್ತ ಮಾಡಿದ್ದೇನೆ. ಇವತ್ತು ಅಲ್ಹಮ್ದುಲಿಲ್ಲಾ ಅಸರ್ ನಮಾಜ್ ಆಗಿದ ನಂತರ ನಮ್ಮ ಊರಿನ ಒಳಗೆ ಇದು ಮೊದಲನೇ ಸಾರಿ. ಇದಕ್ಕಿಂತ ಮುಂಚೆ ನಿಮ್ಮ ಊರಿನ ಒಳಗೆ ಜನರು ಯಾರು ಇಂತದ್ದು ನೆನಪು ಮಾಡಿದಾರ ಇಲ್ಲ ತರಬೇಸಂದು ಅವ್ರ ಗೊತ್ತು, ಅವ್ರ ನಿಯತ್ ಮೇಲೆ ಗೊತ್ತು. ಅಲ್ಹಮ್ದುಲಿಲ್ಲಾ ನಾವು ಈ ವರ್ಷ 1500 ವರ್ಷದ ಜಶ್ನೆ ಈದ್ ಮಿಲಾದುನ್ ನಬಿ ಸದ್ಕಿನಿಂದ ಇವತ್ತು ನಮ್ಮ ಊರಿನ ಒಳಗೆ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಯೆ ಮುಬಾರಕ್ ನಮ್ಮ ಊರಿನ ಒಳಗೆ ಒಂದು ಬರಾಕ್ ಕುಂತಿದೆ. ಇವತ್ತು ಒಂದಿನಗಾಗಿ ಅದು ಮೊಯೆ ಮುಬಾರಕ್ ನಾವು ಅಷ್ಟು ತಿಳ್ಕೋಬಾರ್ದು. ರಸೂಲುಲ್ಲಾಹ್ ನಮ್ಮ ಊರಿನ ಒಳಗೆ ಬರಾಕ್ ಕುಂತಿದ್ದಾರೆ ಅಂತ ನಮ್ಮ ಈಮಾನ್ ಇರಬೇಕು. ರಸೂಲುಲ್ಲಾಹ್ ನಮ್ಮ ಊರಿನ ಒಳಗೆ ಬರಾಕ್ ಕುಂತಿದ್ದಾರೆ. ಅಲ್ಹಮ್ದುಲಿಲ್ಲಾ ಅವ್ರದ್ದು ಮೊಯೆ ಮುಬಾರಕ್ ದಾಡಿ ಮುಬಾರಕ್ ಅಂತ ನಿಮ್ಗೆ ತಿಳಿಸಿ ಹೇಳ್ತೀನಿ. ಯಾಕಂದ್ರೆ ರಸೂಲನ ಬಾರಿ ನಾವು ಬೇದ್ವಿ, ಯಾವತ್ತು ಈ ರೀತಿ ಅವಮಾನ ಮಾತಾಡಬಾರ್ದು. ಉಲಮಾ ಕರಾಮ್ ಮೊಯೆ ಮುಬಾರಕ್, ನಾಲೆನ್ ಮುಬಾರಕ್, ಅಮಾಮ ಶರೀಫ್ ಅಂತೂ ದೊಡ್ಡ ದೊಡ್ಡವಾದ ಅಕ್ಷರದಿಂದ ನೆನಪು ಮಾಡಿದ್ದಾರೆ. ಈಗ ನಮ್ಮ ಜನರಿಗೆ ಕನ್ನಡದಲ್ಲಿ ಅಂತಹ ತಿಳಿಸ್ಬೇಕಂದ್ರೆ ಬಹಳ ಕಠಿಣ. ನಿಮ್ಗೆ ತಿಳಿಸಿಗೆ ಈಸಿನ ತಿಳಿಸ್ತೀನಿ. ಮೊಯೆ ಮುಬಾರಕ್ ಅಂದ್ರೆ ನಮ್ಮ ಹುಜೂರ್ ಸಲ್ಲಲ್ಲಾಹು ದೇಹನಲ್ಲಿ ಈ ದಾಡಿ ಏನಿದೆ, ಈ ದಾಡಿದ ಕೂದಲ ಏನಿದೆ ಅದ್ರ ಇಲ್ಲಿ ತನಕ ಬಂದಿದೆ. ಪ್ರೀತಿಯ ಸಹೋದರೇ, ನಾವು ಕೂದಲ ಜಡನಿಂದ ನರಂದ ತೆಗೆದು ಇಟ್ಟಿದ್ರೆ ನಮ್ಮ ಕೂದಲ ಬೆಳೀತೈತಿ ಅನ್ನೋದು ನೆನಪಿದೆ. ಈ ಕೂದಲ ತೆಗೆದು ಬೆಳೆದಿದ್ದು ನೋಡಿದೀರಾ ಯಾವತ್ತು ನೀವು? ನಮ್ಮ ದೇಹ ಮೇಲೆ ಕೂದಲ ಇದ ನಂತರ ಬೆಳೆದೈತಿ. ಈಗ ದಾಡಿ ಇದೆ ನಾನು ಕಟ್ ಮಾಡಿದ ನಂತರ ಬೆಳೆದಿದ್ದಿಲ್ಲ. ಈಗ ತಲೆದು ಕೂದಲ ಕಟಿಂಗ್ ಮಾಡಿದ ನಂತರ ಬೆಳೆದಿದ್ದಿಲ್ಲ. ನಾವು ಜೀವಿತ ಇರೋ ತನಕ ನಮ್ಮ ಕೂದಲ ಬೆಳಿತಾ ಇರ್ತೈತಿ. ರಸೂಲುಲ್ಲಾಹನ ಕಾಲ ಒಳಗೆ ಎಷ್ಟು ಸಹಾಬಕರ ಪ್ರೀತಿನಿಂದ ಅವ್ರ ದೇಹ ಕೂದಲ ತಲಿದಾಗ್ಲಿ, ನಾಲೆನ್ ಪಾಕ್ ಆಗ್ಲಿ ಮತ್ತು ಇದು ದಾಡಿ ಮುಬಾರಕ ಮೊಯ್ ಮುಬಾರಕ್ ಇಟ್ಕೊಂಡಿದ್ರು. ಉಲಮಾ ಕರಾಮ್ ಇಲ್ಲಿ ತನಕ ಹೇಳಿದ್ದಾರೆ, ಇಷ್ಟು 1500 ವರ್ಷ ಆಯ್ತು ಅವಾಗಿನ ಮೊಯ್ ಮುಬಾರಕ್ ಏನ್ ತೆಗೆದಿಟ್ಟಿದ್ರು ಇವತ್ತಿಗಾಗಿ ಕಯಾಮತ್ ತನಕ ಹಾಗೆ ಬೆಳ್ತಾ ಇರ್ತಾ ಇದ್ದಂತೆ ಕೂದಲ. ಅದು ಬೆಳಕ್ ಕುಂತಿದಂತೆ. ದೊಡ್ಡವಾದ ಮೋಜಿಜಾತ್ ನಲ್ಲಿ ದೊಡ್ಡವಾದ ಮೋಜಿಜ ನಮ್ಮ ರಸೂಲುಲ್ಲಾಹನ ಮೋಜಿಜ. ಪ್ರೀತಿಯ ಸಹೋದರರೇ, ಇವತ್ತು ಇಂತಹ ಪವಿತ್ರವಾದ ವಸ್ತು ನಮ್ಮ ಕಣ್ಣಿಗೆ ಸಿಗಾಕ್ ಕುಂತಿದೆ ಅಂದರೆ ನಾವು ಬರೀ ನಮ್ಮ ಕಣ್ಣಿಗೆ ಶಾಂತಿ ಕೊಡೋದಕ್ಕೆ ನಾವು ಎಷ್ಟೆಷ್ಟು ದೂರ ಹೋಗ್ತೀವಿ. ಪಾರ್ಕ್ಗಳಿಗೆ, ಫಾರ್ಮ್ಗಳಿಗೆ, ಎಲ್ಲೆಲ್ಲ ಹೋಗ್ತೀವಿ, ಗಾರ್ಡನ್ಗಳಿಗೆ. ಇವತ್ತು ನಮ್ಮ ಹೃದಯದ ಬೆಳಕು, ನಮ್ಮ ಪ್ರಪಂಚದ ಬೆಳಕು ನಮ್ಮ ಊರಿನೊಳಗೆ ನಾವು ತರಾಕ್ ಕುಂತೀವಿ ಅಂದ್ರೆ ನಮ್ಮ ಅಕ್ಕ ತಂಗಿ, ನಮ್ಮ ಕುಟುಂಬಗಳು ನಾವು ಸಮಯ ತೆಗೆದು ಬಂದು ಇಂತಹ ವಸ್ತುಗಳಿಗೆ ನೋಡೋ ಪ್ರಯತ್ನ ಮಾಡಬೇಕು. 5 ಗಂಟೆನಿಂದ ಮತ್ತು 6-7 ಗಂಟೆ ತನಕ ಪುರುಷರಿಗೆ ಜಿಯಾರತ್ ನಾವು ಇಡಲಾಗಿದೆ. ಜಿಯಾರತ್ ಇನ್ಶಾಲ್ಲಾ ಹೆಚ್ಚು ಕಡಿಮೆ ಸಮಯ ಆಗಬಹುದು. ಹೀಗೆ ಜಿಯಾರತ್ ಮಗ್ರಿಬ್ ನಮಾಜ್ ಆಗಿದ್ದ ನಂತರ ಇಶಾ ತನಕ ಇಲ್ಲ ಅಂದ್ರೆ 9 ಗಂಟೆ ತನಕ ಹೆಣ್ಣು ಮಕ್ಕಳಿಗೆ ನಮ್ಮ ಅಕ್ಕದ, ಹೇಗೆಂದ್ರೆ ಹೊಲದಲ್ಲಿ ಹೋಗಿ ಬಂದಿರುವ ಸ್ವಲ್ಪ ಲೇಟ್ ಆಗಿ ಬಂದಿರ್ತಾರೆ, ಫ್ರೆಶ್ ಆಗಿ ಅವ್ರು ಬರ್ಲಿ ಆರಾಮಾಗಿ. ರಾತ್ರಿ ನಾವು ಇನ್ಶಾಲ್ಲಾ ಜಾಸ್ತಿ ಸಮಯ ತಗೊಂಡು ನಮ್ಮ ಬೆನ್ಕೊಂಡ್ಕೊಂಡಾಗೆ ನಾವು ತೋರ್ಸೋದ್ ಪ್ರಯತ್ನ ಮಾಡ್ತೀವಿ. ಅದರಿಂದ ಎಷ್ಟರಾಗ್ಲಿ ಪ್ರೀತಿಯ ಸಹೋದರರೇ, ಅದು ನೋಡಿದ ನಂತರ ದುವಾವನ್ನು ಮಾಡೋ ಪ್ರಯತ್ನ ಮಾಡಿ. ಎಷ್ಟೋ ಸಹಾಬಕರಾಮ್ ಮೊಯೆ ಮುಬಾರಕ್ಗೆ ಪ್ರೀತಿ ಮಾಡ್ತಿದ್ರು. ಗೊತ್ತಿದೆ, ಹಜರತ್ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಆಲಾ ಅನ್ಹು. ಯಾರು? ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಆಲಾ ಅನ್ಹು. ಜಂಗೆ ಯರ್ಮುಕ್ ಅಂತ ಹೇಳಿದ್ರೆ ಯುದ್ಧ, ಯರ್ಮುಕ್ನ ಯುದ್ಧ. ಅವ್ರದ್ದು ಏನಿದೆ ಯುದ್ಧದಲ್ಲಿ ಅವ್ರದ್ದು ಕಡಗ ಏನಿದೆ, ಆ ಕಡಗ ಅಲ್ಲಾಹನ ಕಡಗ ಅಂತ ಹೇಳ್ತಿದ್ರು. ಅಲ್ಲಾಹ ಕಿ ತಲ್ವಾರ್. ಹಜರತ್ ಖಾಲಿದ್ ಬಿನ್ ವಲೀದ್ ಕಡಗದ ಹೆಸರಿತ್ತು ಅಲ್ಲಾಹನ ತಲ್ವಾರ್, ಅಲ್ಲಾಹನ ಕಡಗ. ಹಜರತ್ ಖಾಲಿದ್ ಬಿನ್ ವಲೀದ್ ಅವರು ಯಾವುದೇ ಯುದ್ಧ ಮೇಲೆ ಹೋಗಿದ್ರೆ ಹೊಟ್ಟೆ ಅವರು ಸೋಲಿ ಬರ್ತಿದ್ಲ, ಎಲ್ಲಾ ಯುದ್ಧಗಳು ಗೆದ್ದು ಬರ್ತಿದ್ರು. ಎಷ್ಟು ವರ್ಷ ಜೀವಿತಿದ್ರು ಹಜರತ್ ಖಾಲಿದ್ ಬಿನ್ ವಲೀದ್ ಅವರು. ಅವ್ರದ್ದು ಜೀವನ ಒಳಗೆ ಯಾವ್ದಾವ್ದು ಯುದ್ಧ ಸಿಕ್ಕಿದೆ ಎಲ್ಲಾ ಯುದ್ಧ ಒಳಗೆ ಭಾಗವಹಿಸಿದ್ರು. ಆ ಯುದ್ಧ ಸೋತಿದಾರ ಅಂದ್ರೆ ಯಾರೇ ಸಹಾಬಕರನ್ನು ಕೇಳಿದಿಲ್ಲ. ಅವ್ರು ಇದಾರಪ್ಪ ಅಂದ್ರೆ ಎಲ್ಲಾರು ಯುದ್ಧವನ್ನು ಗೆದ್ದು ಬರ್ತಿದ್ರು. ಅಂತಹ ಶಕ್ತಿ ಖಾಲಿದ್ ಬಿನ್ ವಲೀದ್ ಒಳಗಿತ್ತು. ಒಂದು ಸಾರಿ ಜಂಗೆ ಯರ್ಮುಕ್, ಆ ಯರ್ಮುಕ್ನ ಯುದ್ಧ ಒಳಗೆ ಹಜರತ್ ಖಾಲಿದ್ ಬಿನ್ ವಲೀದ್ ಹೋಗಿದ್ರು. ಹೋಗಿದ ನಂತರ ಯುದ್ಧ ಸ್ಟಾರ್ಟ್ ಆಗಿದೆ. ಎಲ್ಲಾರು ಯುದ್ಧ ಮಾಡಕ್ ಕುಂತಿದ್ದಾರೆ. ಹಜರತ್ ಖಾಲಿದ್ ಬಿನ್ ವಲೀದ್ ಅವರು ಯುದ್ಧ ಮಾಡ್ತಾ ಏನ್ ಮಾಡಿದ್ರು, ತಳಗಳ ಒಂದು ವಸ್ತು ಹುಡುಕಾಡಕ್ ಕುಂತಿದ್ರು. ಎಲ್ಲಾರು ನೋಡಕ್ ಕುಂತಿದ್ದಾರೆ. ಹಜರತ್ ನೋಡಿದ್ರೆ ಮುಂದೆ ಸಾವಿದೆ, ಬಾಣ ಮೇಲೆ ಬಾಣ ಬರಾಕ್ ಕುಂತಿದೆ. ಕಲ್ಲ ತಗೊಂಡು ಎಲ್ಲಾರು ಯುದ್ಧ ಮಾಡಕ್ ಕುಂತಿದಾರ. ಕಡಗ ತಗೊಂಡು ಎಷ್ಟೋ ಸೇನೆಗಳಿಗೆ ಕೊನೆ ಮಾಡಕ್ ಕುಂತಿದಾರ. ಸಾವು ಬಹಳ ಸಮೀಪ ಇದೆ. ಹಜರತ್ ಖಾಲಿದ್ ಅವರು ಯುದ್ಧ ಮಾಡೋದು ಬಿಟ್ಟು ತಳಗಳೇ ಹುಡುಕಾಡಕ್ ಕುಂತಿದಾರ. ಏನ್ ಹುಡುಕಾಡಕ್ ಕುಂತಿದಾರ? ಯುದ್ಧ ಮಾಡ್ತಾ ಗೆಳೆಯರು ಕೇಳಿದ್ರು, ಅಯ್ಯ ಖಾಲಿದ್ ಎದ್ದೇಳು, ನೋಡು ಎಷ್ಟು ಸಿಪಾಯಿಗಳು ನಮ್ಗೆ ಕೊಲೆ ಮಾಡಕ್ ಬಂದಿದಾರ. ಹಜರತ್ ಖಾಲಿದ್ ಏನ್ ಮಾಡಿದ್ರು, ನಾನು ಯುದ್ಧ ನನ್ಗೆ ಬೇಡ, ನನ್ಗೆ ಟೋಪ್ಕಿ ಬೇಕು, ನನ್ನ ತಾಜ್ ಬೇಕು, ನನ್ನ ಟೋಪ್ಕಿ ಬೇಕು. ಯುದ್ಧದಲ್ಲಿ ಆ ಕಬ್ಬಣದ ಟೋಪ್ಕಿ ಏನ್ ಹಾಕೊಂಡಿರ್ತಿದ್ರು, ಆ ತಾಜವನ್ನು ಹುಡುಕಾಡಕ್ ಕುಂತಿದ್ರು. ನನ್ನ ತಾಜ್ ಎಲ್ಲಿ ಹೋಗಿದೆ, ನನ್ನ ಟೋಪ್ಕಿ ಎಲ್ಲಿ ಹೋಗಿದೆ? ಅಯ್ಯ ಖಾಲಿದ್ ಟೋಪ್ಕಿ ಬಿಡು, ನೀನು ನಿನ್ನ ಖಡ್ಗ ಒಳಗೆ ಅಂತಹ ಶಕ್ತಿ ಇದೆ, ಅಲ್ಲಾಹನ ಖಡ್ಗ ಅಂತ ಹೇಳಿದ್ದಾರೆ, ಯುದ್ಧ ಮಾಡು ಖಾಲಿದ್, ಯುದ್ಧ ಮಾಡು. ಇಲ್ಲ, ನನ್ಗೆ ಟೋಪ್ಕಿನೇ ಬೇಕು. ಎಲ್ಲಾರು ಸಹಾಬಾಕರಾಮ್ ಯುದ್ಧ ಮಾಡ್ತಾರೆ. ಹಜರತ್ ಖಾಲಿದ್ ಬಿನ್ ವಲೀದ್ ಏನ್ ಮಾಡಿದ್ರು, ಬರೀ ಟೋಪ್ಕಿನ ಹುಡುಕಾಡಕ್ ಕುಂತಿದ್ರು. ಟೋಪ್ಕಿ ಹುಡುಕಾಡ್ಕೊಂತ ಒಂದು ದೂರ ಹೋಗಿ ಟೋಪ್ಕಿ ಬಿದ್ದಿತ್ತು. ಹಜರತ್ ಖಾಲಿದ್ ಖುಷಿ ಪಡ್ಕೊಂಡು ಆ ಟೋಪ್ಕಿ ತಗೊಂಡು ತಲೆ ಮೇಲೆ ಇಟ್ಕೊಂಡ್ರು. ತಲೆ ಮೇಲೆ ಇಟ್ಕೊಂಡಿದ ನಂತರ ಸಂತೋಷದಿಂದ ಒದರಿ ಹೇಳಿದ್ರು, ಅಯ್ಯ ನನ್ನ ಗೆಳೆಯರು, ಈಗ ನಾನು ಗೆದ್ದವನ್ನು ಏನೋ ಯುದ್ಧ ಏನಿದೆ, ಈಗ ನಾನು ಏನೋ ಯುದ್ಧ ಗೆಲ್ಲುತ್ತೇನೆ.
ಈಗ ನಮ್ಮ ಈ ಯುದ್ಧ ಏನಿದೆ ಯಶಸ್ವಿ ಆಗುತ್ತದೆ. ಕೇಳಿದ್ರು ಖಾಲಿದ್, ಇಂತ ಈ ಯುದ್ಧದಲ್ಲಿ ಟೋಪಿ ಒಳಗೆ ಅಂತದ್ದು ಏನ್ ಶಕ್ತಿ ಇದೆ? ಹಜರತ್ ಖಾಲಿದ್ ಹೇಳಿದ್ರು, ನಾನು ಇಷ್ಟು ವರ್ಷ ಎಷ್ಟೋ ಯುದ್ಧಗಳಿಗೆ ನಾನು ಭಾಗವಹಿಸಿದ್ದೇನೆ, ಎಲ್ಲಾ ಯುದ್ಧ ನಾನು ಗೆದ್ದು ಬಂದಿದ್ದೇನೆ. ಆದ್ರೆ ಆ ಯುದ್ಧ ಗೆದ್ದೋದು ನನ್ನ ಕಾಡ್ಗಂದಲ್ಲ, ಈ ಟೋಪ್ಕಿನಿಂದ. ಏಕೆಂದ್ರೆ ಈ ಟೋಪ್ಕಿ ಒಳಗೆ ನನ್ನ ರಸೂಲುಲ್ಲಾಹ್ ಮೊಯೆ ಮುಬಾರಕ್ ನಾನು ಬಂದಿದ್ದೇನೆ ಅಂತ ಹಜರತ್ ಖಾಲಿದ್ ಹೇಳುತ್ತಿದ್ದಾರೆ. ರಸೂಲುಲ್ಲಾಹನ ಮೊಯೆ ಮುಬಾರಕ್ ನನ್ನ ಟೋಪ್ಕಿ ಒಳಗೆ ಹೊಲಿದು ನಾನು ಇಟ್ಟಿದ್ದೇನೆ, ಒಳಗಡೆ ನಾನು ಇಟ್ಟಿದ್ದೇನೆ. ಅವ್ರದ್ದು ಮೊಯೆ ಮುಬಾರಕ್ ಫಜಿಲತಿನಿಂದ ನಾನು ಎಲ್ಲಾ ಯುದ್ಧವನ್ನು ಗೆದ್ದು ಬರಾಕುಂತಿದ್ದೇನೆ. ಪ್ರೀತಿ ಇದು ಇರುತ್ತದೆ ಪ್ರೀತಿಯ ಸಹೋದರೇ. ಸಹಾಬಾ ಕರಾಮರು ಮೊಯೆ ಮುಬಾರಕ್ ಇಟ್ಕೊಂಡು ಯುದ್ಧದಲ್ಲಿ ಹೋಗಿ ಇಸ್ಲಾಮಿನ ಯುದ್ಧ ಗೆದ್ಕೊಂಡು ಬರುತ್ತಾರೆ ಅಂದರೆ ಮೊಯೆ ಮುಬಾರಕ್ ನಮ್ಮ ಬೆಂಕನ್ ಕೊಂಡದಲ್ಲಿ ಬರಾಕುಂತಿದೆ. ಯಾ ರಸೂಲಲ್ಲಾಹ್, ನಿಮ್ಮ ಮೊಯೆ ಮುಬಾರಕ್ ನಮ್ಮ ಊರಿನೊಳಗೆ ಬಂದಿದೆ, ನಿಮ್ಮ ಮೊಯೆ ಮುಬಾರಕ್ ಸತ್ಯನಿಂದ ನಮ್ಮ ಬೆಂಕನ್ ಕೊಂಡದಲ್ಲಿ ಇಸ್ಲಾಮಿನ ಬೆಳಕನ್ನು ಕೊಡ್ರಿ ಯಾ ರಸೂಲಲ್ಲಾಹ್, ದೀನಿನ ತೌಫೀಕ್ ಕೊಡ್ರಿ ಯಾ ರಸೂಲಲ್ಲಾಹ್, ನಮಾಜಿನ ಹಿದಾಯತ್ ಕೊಡ್ರಿ ಯಾ ರಸೂಲಲ್ಲಾಹ್, ಎಲ್ಲರಿಗೆ ಒಗ್ಗಟ್ಟಾಗಿ ಪಡೋಸಿನ ಹಕ್ಕು ಪೂರ್ತಿ ಮಾಡಿಕೊಡ್ರಿ ಯಾ ರಸೂಲಲ್ಲಾಹ್, ನಿಮ್ಮ ಸುನ್ನತಿನ ತೌಫೀಕ್ ಕೊಡ್ರಿ ಯಾ ರಸೂಲಲ್ಲಾಹ್. ಇವತ್ತು ಮುಖದ್ದಸವಾದ ವಸ್ತು ಶುಕ್ರವಾರ ದಿನ ನಮಗೆ ಸಿಕ್ಕಿದೆ ಪ್ರೀತಿಯ ಸಹೋದರರೇ. ಇಷ್ಟೇ ಇಲ್ಲ, ಇದು ಯಾರು ಹೇಳ್ತಾರೆ? ಹಜರತ್ ಖಾಲಿದ್ ಬಿನ್ ವಲೀದ್ ಹೇಳಾಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಹಜರತ್ ಖಾಲಿದ್ ಅವರಿಗೆ ಕೇಳಿದ್ರು, ಇದು ಕೂದಲ ಎಲ್ಲಿಂದ ಸಿಕ್ಕಿದೆ? ಮೊಯೆ ಮುಬಾರಕ್ ಎಲ್ಲಿಂದ ಸಿಕ್ಕಿದೆ? ಹಜರತ್ ಖಾಲಿದ್ ಅವರು ಹೇಳಿದ್ರು, ನಾನು ಒಂದು ಸಾರಿ ನನ್ನ ರಸೂಲುಲ್ಲಾಹನ ಜೊತೆ ಮಕ್ಕಾಗಿ ಹೋಗಿದ್ಯಾ. ಮಕ್ಕಾಗಿ ಹೋಗಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಯಾಕಂದ್ರೆ ಮಕ್ಕನ್ನು ಹೋಗಿರುವ ಜನರು ಎಲ್ಲಾರು ಏನೋ ಕಟ್ಟಿವನ್ನು ಮಾಡಿಸುತ್ತಾರೆ, ಎಲ್ಲ ಕೂದಲವನ್ನು ಕುರ್ಬಾನಿ ಕೊಡುತ್ತಾರೆ. ರಸೂಲುಲ್ಲಾಹ್ ಅವರು ಹೇಗೆ ಕೂದಲವನ್ನು ಕುರ್ಬಾನಿ ಕೊಡಕ್ ಕುಂತಿದ್ರು, ಆ ಸಂದರ್ಭದಲ್ಲಿ ಎಲ್ಲಾರು ಜನರು ಮುಂದೆ ಬಂದು ಕೂದಲವನ್ನು ತಗೊಳಕ್ ಕುಂತಿದ್ರು. ನಾನು ಸಮೀಪ ಹೋಗಿ ನನಗೆ ಕೈಗೆ ಎಷ್ಟು ಸಿಕ್ಕಿದೆ ಅಷ್ಟು ಮೊಯೆ ಮುಬಾರಕ್ ತಗೊಂಡು ನಾನು ನನ್ನ ಟೊಕ್ಕಿ ಒಳಗೆ ಒಲೆದು ಇಟ್ಟಿದ್ದೇನೆ. ನನ್ನ ಟೊಕ್ಕಿಲಿ ಇಟ್ಟಿದ ನಂತರ ನಾನು ಇಡೀ ಯುದ್ಧವನ್ನು ಗೆದ್ಕೊಂಡು ಬರಕ್ ಕುಂತಿದ್ದೇನೆ. ಪ್ರೀತಿಯ ಸಹೋದರರೇ, ಇಷ್ಟೆಲ್ಲ ದೊಡ್ಡವಾದ ಸಹಾಬಿ ರಸೂಲ್ ಸಿದ್ದೀಕ್ ಅಂತ ಹೇಳಿದ್ದಾರೆ. ಸಿದ್ದೀಕ್ ನಮ್ಮ ಇಸ್ಲಾಮಿಗೆ, ನಮ್ಮ ದೀನಗಾಗಿ ಅತಿ ಜಾಸ್ತಿ ಸಂಪತ್ತನ್ನು ಖರ್ಚು ಮಾಡಿರೋರು ಹಜರತ್ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ತಆಲಾ ಅನ್ಹು. ಇವ್ರ ಬಗ್ಗೆ ಕೇಳ್ರಿ. ಹಜರತ್ ಅಬೂಬಕರ್ ಸಿದ್ದಿಕ್ ಅವರು ಮೊಯೆ ಮುಬಾರಕ್ ತಗೊಂಡು ಮನೆಯಲ್ಲಿ ಬಂದ್ರು. ಮನೆಯಲ್ಲಿ ಬಂದ ನಂತರ ರೂಮ್ ನಲ್ಲಿ ಹೋಗಿ ಆ ಮೊಯೆ ಮುಬಾರಕ್ ತಗೊಂಡು ಮನೆಯಲ್ಲಿ ಒಂದು ಪೋಟಿ ಅಂತಾರಲ್ಲ, ಆ ಕುರಾನ್ ಶರೀಫ್ ಇಡೋದು ನಮಾಜ್ನ ಏನಿದೆ ರೂಮ್, ಅದರ ಒಳಗೆ ಇಟ್ಟರು. ಇಟ್ಟಿದ ನಂತರ ಹಜರತ್ ಅಬೂಬಕರ್ ಸಿದ್ದಿಕ್ ಹೊರಗಡೆ ಬಂದ್ರು. ಹೊರಗಡೆ ಬಂದಿದ ನಂತರ ಹೇಗೆ ಮನೆಯಲ್ಲಿ ಕುಂತಿದ್ದಾರೆ, ರೂಮಿನ ಒಳಗಿಂದ ಏನ್ ಬರಾಕ್ ಕುಂತಿತ್ತು? ಕುರಾನ್ ಪಾಕಿನ ಓದೋದು ಧ್ವನಿವನ್ನು ಬರಾಕ್ ಕುಂತಿತ್ತು. ರೂಮಿನ ಒಳಗಡೆ ಕುರಾನ್ ಪಾಕ್ ಯಾರಾದ್ರೂ ಓದಾಕ್ ಕುಂತಿರ್ಬೋದು, ಆ ಧ್ವನಿವನ್ನು ಬರಾಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಅಬೂಬಕರ್ ಸಿದ್ದಿಕ್ ಹೊರಗಡೆ ಧ್ವನಿಯನ್ನು ಕೇಳಿದ ನಂತರ ತಕ್ಷಣ ರೂಮಿನ ಒಳಗೆ ಬಂದ್ರು. ಎಲ್ಲೇ ಬಂದ್ರು? ಎಲ್ಲಿ ಮೊಯೆ ಮುಬಾರಕ್ ಇಟ್ಟಿದ್ರು, ಎಲ್ಲೇ ಮೊಯೆ ಮುಬಾರಕ್ ಇಟ್ಟಿದ್ರು. ಆ ರೂಮಿನ ಒಳಗೆ ಬಂದ್ರು. ಬಂದಿನ ನಂತರ ಅಕ್ಕ ಪಕ್ಕದಲ್ಲಿ ನೋಡ್ತಾರಂತೆ, ಯಾರು ಕಾಣ ಕುಂತಿದ್ಲ, ಯಾರು ಕಣ್ಣಿಗೆ ಕಾಣ ಕುಂತಿದ್ಲ, ಯಾರು ನಿಂತಿದ್ದು ಕಾಣ ಕುಂತಿದ್ದು ಕಾಣ ಕುಂತಿದ್ಲ, ಆದ್ರೆ ಧ್ವನಿ ಅಷ್ಟೇ ಕೇಳ ಕುಂತಿತ್ತು ಕುರಾನ್ ಪಾಕಿನ. ಆದ್ರೆ ಕುರ್ಆನಿನ ಓದಾಕ್ ಕುಂತಿರುವ ಧ್ವನಿ ಅಷ್ಟೇ ಕಾಣ ಕುಂತಿತ್ತು. ಹಜರತ್ ಅಬೂಬಕರ್ ಸಿದ್ದಿಕ್ ಮೊದಲಿಗೆ ರಸೂಲುಲ್ಲಾಹನ ಬಾರ್ಗೆ ಬಂದ್ರು. ಯಾ ರಸೂಲಲ್ಲಾಹ್, ನಾನು ರೂಮಿನ ಒಳಗೆ ನಿಮ್ಮ ಮೊಯೆ ಮುಬಾರಕ್ ತಗೊಂಡು ಹೋಗಿ ನಾನು ಈ ರೀತಿ ಇಟ್ಟಿದ್ದೀನಿ ಯಾ ರಸೂಲಲ್ಲಾಹ್. ನಾನು ಇಟ್ಟಿದ್ದ ನಂತರ ಒಳಗಿಂದ ಯಾ ರಸೂಲಲ್ಲಾಹ್ ಕುರಾನ್ ಪಾಕಿನ ಒಂದು ಓದೋದು ಧ್ವನಿವನ್ನು ಬರಾಕ್ ಕುಂತಿದ್ಯಾ ರಸೂಲಲ್ಲಾಹ್. ನಾನು ಒಳಗಡೆ ಹೋಗಿ ನೋಡುತ್ತೇನೆ, ಧ್ವನಿ ಬರಾಕ್ ಕುಂತಿದೆ, ಓದೋರು ಕಾಣಕ್ ಕುಂತಿದ್ದಿಲ್ಲ. ಧ್ವನಿ ಬರಾಕ್ ಕುಂತಿದೆ, ಯಾರು ಓದಾಕ್ ಕುಂತಿರ ಅನ್ನೋದು ಕಾಣಕ್ ಕುಂತಿದ್ದಿಲ್ಲ. ಧ್ವನಿ ಕೇಳಕ್ ಕುಂತಿದೆ, ಎಲ್ಲಿಂದ ಬರಾಕ್ ಕುಂತಿರ ಅನ್ನೋದು ಕಾಣಕ್ ಕುಂತಿದ್ದಿಲ್ಲ. ಯಾ ರಸೂಲಲ್ಲಾಹ್, ಇದು ಯಾರು ಯಾ ರಸೂಲಲ್ಲಾಹ್? ಕುರಾನ್ ಶರೀಫ್ ತಿಲಾವತ್ ಮಾಡಕ್ ಕುಂತಿರೋ ಯಾರು ಯಾ ರಸೂಲಲ್ಲಾಹ್? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತನ್ನು ಕೇಳಿದ ನಂತರ ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆಯ ಅಬೂಬಕರ್, ಕುರಾನ್ ಬಗ್ಗೆ ಕೇಳಕ್ ಕುಂತಿದ್ಯಾ? ಮೊಯೆ ಮುಬಾರಕ್ ಕಡೆ ಧ್ವನಿ ಬರಾಕ್ ಕೇಳಕ್ ಕುಂತಿದ್ಯಾ? ಆಯ ಅಬೂಬಕರ್, ಆ ಮೊಯೆ ಮುಬಾರಕ್ ಇಟ್ಟಿದ ನಂತರ ಕುರಾನ್ ಪಾಕ್ ತಿಲಾವತ್ ಮಾಡೋರು ಜಿನ್ನಾತುಗಳಲ್ಲ, ಆ ಆಕಾಶಿನ ಫರಿಷ್ಠಗಳು ಬಂದು ನನ್ನ ಮೊಯೆ ಮುಬಾರಕ್ ಕಡೆ ಕುರಾನ್ ತಿಲಾವತ್ ಮಾಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಎಲ್ಲೇ ಮೊಯೆ ಮುಬಾರಕ್ ಇರುತ್ತದೆ ಅಲ್ಲಿ ಆಕಾಶಿನ ಫರಿಷ್ಠಗಳು ಕುರಾನ್ ತಿಲಾವತ್ ಮಾಡುತ್ತಾರೆ ಅಂದ್ರೆ ಬರೀ 5 ನಿಮಿಷಕ್ಕಾಗಿ ಬೆಂಕನ್ ಕೊಂಡದಲ್ಲಿ ಮೊಯೆ ಮುಬಾರಕ್ ಬರಾಕ್ ಕುಂತಿದೆ. ಬರೀ ಮೊಯೆ ಮುಬಾರಕ್ ಅಷ್ಟೇ ಅಲ್ಲ, ಅಲ್ಲಾಹನ ರಹಿಮತಿನ ಫರಿಷ್ಠಗಳು ಬೆಂಕನ್ ಕೊಂಡದಲ್ಲಿ ಇವತ್ತು ಬರಾಕ್ ಕುಂತಿದ್ದಾರೆ. ಅಲ್ಹಮ್ದುಲಿಲ್ಲಾಹ್ ಬರೋರು ಇದ್ದಾರೆ. ಪ್ರೀತಿಯ ಸಹೋದರರೇ, ನಮ್ಮ ಆ ಮೊಯೆ ಮುಬಾರಕ್ ಕಡೆ ಕುರಾನ್ ವನ್ನು ಓದೋದಕ್ಕೆ ರಹಮತಿನ ಫರಿಷ್ಠಗಳು ಬರ್ತಾರಂದ್ರೆ ಇವತ್ತು ನಾಲೆನ್ ಪಾಯಕ್ ಮೊಯೆ ಮುಬಾರಕ್ ಖಾನೆ ಕಾಬಾ ಗಿಲಾಫ್ ನಮ್ಮ ಊರಿನ ಒಳಗೆ 5 ತಾಸು 2 ತಾಸ್ಗಾಗಿ ಬರಾಕ್ ಕುಂತಿದೆ ಅಂದ್ರೆ ಆ ವಸ್ತುಗಳು ಅಷ್ಟೇ ಬರಾಕ್ ಕುಂತಿಲ್ಲ, ಅದರ ಜೊತೆ ಅಲ್ಲಾಹನ ರಹಮತನ್ನು ಬರಾಕ್ ಕುಂತಿದೆ. ಅಲ್ಲಾಹನ ರಹಮತನ್ನು ಬರಾಕ್ ಕುಂತಿದೆ. ಇಂಥ ರಹಮತ್ನಲ್ಲಿ ನಮ್ಮ ನಿಯತ್ತು ಒಳ್ಳೆವಾದ ಇರಬೇಕು. ಯಾರು ಇವತ್ತಿನ ಸಮಯದಲ್ಲಿ ಪ್ರೀತಿಯ ಸಹೋದರ ಹಟ್ಟಿಗೆ ಹೇಳಕ್ ಕುಂತಿದ್ದೇನೆ, ಈ ಪವಿತ್ರವಾದ ಮಸ್ಜಿದ್ ನಲ್ಲಿ ನಿಂತು ನಾನು ಹೇಳಕ್ ಕುಂತಿದ್ದೇನೆ, ಇವತ್ತಿನ ದಿನದಲ್ಲಿ ಆ ಸಮಯದಲ್ಲಿ ಯಾರು ಕೆಟ್ಟವಾದ ನಿಯತ್ತು, ಯಾರು ವಿಚಾರ ಹಿಡ್ಕೊಂಡ್ರು ಅಂತ ಜನರು ಯಾವತ್ತು ಯಶಸ್ವಿ ಆಗುದಿಲ್ಲ. ಮನೆಯಲ್ಲಿ ಕಷ್ಟ ಬಿಟ್ಟು ಅವರು ಯಾವತ್ತು ಸುಖ ಕಾಣುದಿಲ್ಲ. ಪ್ರೀತಿಯ ಸಹೋದರಿ, ಇಂತಹ ವಸ್ತುಗಳಿಂದ ನಾವು ಒಳ್ಳೆವಾದ ನಿಯತ್ ಇಟ್ಕೋಬೇಕು. ಮನಸ್ಸು ದೊಡ್ಡವಾದ ಮಾಡ್ಕೊಂಡು ಒಳ್ಳೆ ನಿಯತ್ ಇಟ್ಕೊಂಡು ಒಳ್ಳೆವಾದ ನಮ್ಮ ಇಚ್ಚಿಟ್ಕೊಂಡು ಬಂದು ಜಿಯಾರತ್ ಮಾಡಿ ಹೋಗೋದು ಪ್ರಯತ್ನ ಮಾಡಿ. ಟೈಮಿಂಗ್ ಏನಿದೆ 5 ಗಂಟೆನಿಂದ ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲರೂ ಸಮಯ ತೆಗೆದು ಬಾರಿ ಸಾಯಂಕಾಲ ಇನ್ಶಾ ಅಲ್ಲಾಹ್ ತಾಲಾ
ಬಂದು ಜಿಯಾರತ್ ಮಾಡಿ ದರುದೆ ಪಾಕ್ ಹೋದ್ರಿ, ಸಲಾತು ಸಲಾಮ್ ಓದಿ ಜಿಯಾರತ್ ಮಾಡ್ಕೊಂತ ಹೋಗ್ರಿ ಇನ್ಶಾ ಅಲ್ಲಾಹ್ ತಾಲಾ. ಮತ್ತು ಮಗ್ರಿಬ್ ನಮಾಜ್ ಆಗಿದ ನಂತರ ನಿಮ್ಮ ಮನೆಯಿರುವ ಅಕ್ಕ ತಂಗಿ ಹೆಣ್ಣು ಮಕ್ಕಳಿಗೆ ಪರ್ದಾ ಮಾಡಿ ಕಳಿಸ್ತೀರಿ, ಬೇಪರ್ದಾ ಬೇಡ. ದಯವಿಟ್ಟು ಪರ್ದಾ ಮಾಡಿ ನಕಾಬ್ ಮಾಡಿ, ಯಾರ ಕಡೆ ಬುರ್ಕಾ ಇಲ್ಲ ನಕಾಬ್ ಇಲ್ಲ ಅವ್ರ ಪಲ್ಲು ಏನಿದೆ ಈ ರೀತಿ ಹಾಕೊಂಡು ಬರೋದ್ ಪ್ರಯತ್ನ ಮಾಡಿ. ಯಾಕಂದ್ರೆ ಪರ್ದಾದ ಹುಕ್ಮ್ ನಮ್ಮ ರಸೂಲುಲ್ಲಾಹ್ ಕೊಟ್ಟಿದ್ದ ಹುಕ್ಮು. ಅವ್ರದ್ದು ವಸ್ತು ನೋಡೋದು ಮುಂಚೆ ನಮ್ಮ ಹೆಣ್ಣು ಮಕ್ಕಳು ಬೇಪರ್ದಾ ಆಗೋದು ಬೇಡ. ಮತ್ತು ಹಜರತರು ಹಿಂಗ್ ಹೇಳಿದಾರಪ್ಪ, ಬೇಪರ್ದಾ ಆಗಿ ಹೋಗ್ಬಾರ್ದಂತೂ ನಾನು ಹೋಗಿಲ್ಲ ಬೇಡ, ಮನೆಯಲ್ಲಿ ಕುಂದರ್ತೀನಿ, ಈ ರೀತಿ ಕುಂದ್ರಾಗ ಹೋಗ್ಬೇಡ್ರ ಅಕ್ಕ ತಂಗಿಯರು. ಸಾಧ್ಯ ಆಗಿ ಇನ್ಶಾ ಅಲ್ಲಾಹ್ ಬಾರಿ ಬಂದಿ ನಂತರ ಮುಖ ಈ ರೀತಿ ಮುಚ್ಕೊಳ್ಳೋ ಪ್ರಯತ್ನ ಮಾಡಿ ಹೇಳ್ರಿ ಅವ್ರಿಗೆ, ಹೋಗ್ರ ಬಾ ಅಮ್ಮ ನೀನು ಹೋಗಿ ಅಲ್ಲೇ ಜಿಯಾರತ್ ಮಾಡಿ ಬಾ, ಜಿಯಾರತ್ ಮಾಡ. ಇನ್ಶಾ ಅಲ್ಲಾಹ್ ಅದರ ಸತ್ಯನಿಂದ ಅಲ್ಲಾಹ್ ಬಿಸ ನಿಮ್ಗೆ ನಾಳೆ ಬರ್ಕತ್ ತೌಫೀಕ್ ಕೊಡಬಹುದು, तौफीक ಕೊಡಬಹುದು. अल्लाह कड़े दुआ मारते हैं, मेरे मालिक मौला कहने में, चलने में, समझाने में जहाँ भी सहवन खतन लफ्ज़न तजीद माफ़ अता फरमा. हम तमाम लोग हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा. ऐ मेरे मौला हम तमाम लोगों को अपनी जान से ज्यादा, अपनी माल से ज्यादा, अपनी दौलत से ज्यादा, अपने माँ बाप से ज्यादा, अपने बाल बच्चों से ज्यादा, अपने घर बार से ज्यादा रसूल अल्लाह से मोहब्बत करने की तौफीक अता फरमा. आए मेरे मौला नबी के हर फरमान पर लब्बैक करके हाजिर होकर दिन के काम को आगे बढ़ाने की तौफीक अता फरमा. या अल्लाह मेरे कहने में, चलने में जहाँ बिस्सा खतन लफ्ज़न तजीद माफ़ अता फरमा. हम तमाम लोग एकता होकर दिन की खिदमत का काम करने की तौफीक अता फरमा. हर बुग़्ज़, हर रियाकारी, हर घमंडी, हर तकब्बुर, हर जैसी बुरी आदतों से हिफाजत अता फरमा. इन तमाम लोगों को गवाह बनाकर मैं तेरे बारगाह में तौबा करता हूँ. अस्तगफिरुल्लाह अस्तगफिरुल्लाह रब्बी मिन कुल्ली ज़ंबी व खतियतुं व आखिर दावना अल्हम्दुलिल्लाहि रब्बिल आलमीन. अस्सलामु अलैकुम व रहमतुल्लाहि तआला व बरकातुहू. जो हज़रात सुन्नत नमाज नहीं पढ़े सुन्नत नमाज पढ़े.